ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಇದೇ ತಿಂಗಳು ನಡೆಯುವಂತಹ ಧಾರವಾಡ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕಂತಂದು ಅಣ್ಣಿಗಿರಿಯ ಬಿಸ್ಮಿಲಾ ಕೂರಿಗಳು ಸಜ್ಜಾಗಿವೆ. ಕೃಷಿ ಮೇಳದಲ್ಲಿ ಭಾಗವಹಿಸಲಿಕ್ಕಂತಂದು ಎಲ್ಲಾ ಕೂರಿಗೆಗಳನ್ನ ಲೋಡಿಂಗ್ ಮಾಡಾಕತ್ತಾರ. ಅಂದ್ರೆ ಇದೇ ತಿಂಗಳದೊಳಗೆ ಅಂದ್ರೆ 13, 14, 15, 16 4 ದಿನಗಳ ಕಾಲ ಕೃಷಿ ಮೇಳ ನಡೀತಾ ಇದೆ. ರೈತರಿಗೆ ಸಂಬಂಧಪಟ್ಟಂಗ ಹೊಸ ಕೂರಿಗೆಗಳು ಕೂಡ ಲಾಂಚ್ ಆಗ್ತಾ ಇದಾವೆ. ಯಾಕಂದ್ರೆ ಇವರು ಕೂಡ ಅದೇ ತರನ ಒಂದು ಹೊಸ ಕೂರಿಗೆನ ಅನಾವರಣ ಮಾಡಲಿದ್ದಾರೆ. ಇವ್ರ ಹತ್ರ ದೊರೆಯುವ ಎಲ್ಲಾ ಕೃಷಿಗೆ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಗಳು ನಾನಾ ರೀತಿ ಒಳಗ ಅದಾವು. ಯಾಕಂದ್ರೆ ಭತ್ತ ಬಿತ್ತುವುದರಿಂದ ಹಿಡ್ಕೊಂಡು ಪ್ರತಿಯೊಂದು ಕಾಳು ಬಿತ್ತುವಂತಹ ಕೂರಿಗೆಗಳು ಅವೈಲೇಬಲ್ ಅದಾವು. ಅವು ಆಯಾ ನೆಲಕ್ಕೆ ಸಂಬಂಧಪಟ್ಟಂತಹ ಕೂರಿಗೆಗಳು ಕೂಡ ಇವರು ರೆಡಿ ಮಾಡ್ತಾರೆ. ಉದಾಹರಣೆಗೆ ನೀವು ಇಲ್ಲೆಲ್ಲ ನೋಡ್ಕೋಬಹುದು. ಯಾಕಂದ್ರೆ ಮಣ್ಣು ಮಸಾರಿ ಮಣ್ಣಿಗೆ ಆ ನೆಲ ಹಾರಿಡಿರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಕೂರಿಗೆಗಳು ಹಾಗೂ ಎರೆ ಮಣ್ಣಿಗೆ ಈ ತರ ಕೂರಿಗೆಗಳು ಕೂಡ ಇದಾವ. ಹಾಗೂ ಸಣ್ಣ ಟ್ರ್ಯಾಕ್ಟರ್ ಇಂದ ಹಿಡ್ಕೊಂಡು ದೊಡ್ಡ ಟ್ರ್ಯಾಕ್ಟರ್ ವರೆಗೂ ಕೂಡ ಅವೈಲೇಬಲ್ ಅದಾವ. ಅಂದ್ರೆ ಈಗ 15 HP ಹಿಡ್ಕೊಂಡು ನೀವು 60, 70 HP ವರೆಗೂ ನೀವು ಇದನ್ನ ಮಾಡಬಹುದು. ನೇಗಲ್ ಕೂಡ 30 HP ಹಿಡಿದು 65 HP ವರೆಗೂ 70 HP ವರೆಗೂ ಕೂಡ ಸಿಗ್ತಾ ಇದಾವೆ. ರೋಟಾವೇಟರ್ ಕೂಡ 5 ಫುಟ್ 6 ಫುಟ್ 7 ಫುಟ್ ವರೆಗೂ ಕೂಡ ರೋಟಾವೇಟರ್ಗಳು ಇದಾವೆ. ಅದೇ ತರ ನೀವು ಇಲ್ಲಿ ನೋಡಬಹುದು. ಇದೊಂದು ಕೂರಿಗೆ ಗೇರಿನ ಕೂರಿಗೆಗಳು ಅಂದ್ರೆ ಗೇರಿನ ಮಾಡೆಲ್ ಕೂರಿಗೆಗಳು ಕೂಡ ಬಂದಾವ. ಅಂದ್ರೆ ಗೇರ್ ಹಾಕಿದ್ರೆ ಸಾಕು ಇಷ್ಟು ಹೊಲಕ್ಕೆ ಇಷ್ಟೇ ಬೀಜಗಳು ಗೊಬ್ಬರಗಳು ಹೋಗ್ಬೇಕು ಅನ್ನೋದು ಒಂದು ಕೂಡ ಇದನ್ನ ಮಾಡಿದ್ದಾರೆ. ಇನ್ನು ಇವಷ್ಟಲ್ದನ ಭತ್ತದ ಕೂರಿಗೆಗಳನ್ನು ಕೂಡ ಕಂಡಿಡಿದಾರೆ. ಅದರಲ್ಲಿ ಕೂಡ ಸಕ್ಸಸ್ ಕಂಡಿದ್ದಾರೆ. ಆ ಭತ್ತದ ಕೂರಿಗೆಗಳು ನೀವು ಕೂಡ ಬೇಕಂದಲ್ಲಿ ನೀವು ಬಂದು ಇವರಷ್ಟು ಅಲ್ಲಿಗೆ ಭೇಟಿ ಕೊಟ್ಟು ನೋಡಬಹುದು. ಹಾಗೂ ಎಲ್ಲವೂ ಇಕ್ವಿಪ್ಮೆಂಟ್ಗಳು ಕೂಡ ಸಬ್ಸಿಡಿಯಲ್ಲಿ ದೊರೆತವ. ನೀವು ಕೂಡ ಈ ಧಾರವಾಡ ಕೃಷಿ ಮೇಳದಾಗ ಹೋಗಿ ಬಿಸ್ಮಿಲಾ ಕೂರಿಗಳನ್ನ ಬುಕ್ ಮಾಡೋದ್ರಿಂದ ನಿಮಗೆ ಸಬ್ಸಿಡಿಯಲ್ಲಿ ಹಿಡ್ಕೊಂಡು ಡಿಸ್ಕೌಂಟ್ ವರೆಗೆ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತೀನಿ. ನೀವು ಕೂಡ ಇವ್ರನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೇಕಂತಂದ್ರೆ ಧಾರವಾಡದಾಗ ಇವರು ಕೊಟ್ಟಿರುವಂತಹ ಸ್ಟಾಲ್ ನಂಬರ್ ಕೂಡ ಇವರು ಕೊಟ್ಟಿದ್ದಾರೆ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದಾವೆ. ನೀವು ಇನ್ನೂ ಹೆಚ್ಚಿನದಾಗಿ ಅಲ್ಲಿ ಧಾರವಾಡ ಕೃಷಿ ಮೇಳಕ್ಕೆ ಹೋದಾಗ ಇವ್ರನ್ನ ಭೇಟಿ ಕೂಡ ಆಗ್ಬೋದು. ಹಾಗೂ ಇವರ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು ಅನ್ನೋ ಮಾತನ್ನ ಹೇಳ್ತೀನಿ. ಹಂಗ ಇಲ್ಲೊಬ್ರು ರೈತರು ಏನ್ ಮಾಡಾಕ್ತಂದ್ರೆ ಕೂರ್ಗಿನ ಜೋಡಣೆ ಮಾಡಾಕ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಕೂಡ ನಾವು ಕೇಳ. ನಮಸ್ಕಾರ ರೀ ಯಜಮಾನ್ರೆ. ನಮಸ್ಕಾರ ರೀ. ಯಾವ್ರಿ? ನಾವು ಮುಂಡ್ರಿಗೆ ತಾಲೂಕು ಜಂತ್ರೀಶ್ವರ ರೀ. ಜಂತ್ರೀಶ್ವರ ರೀ. ಹೆಂಗ ಅನ್ಸೈತ್ರಿ ಕೂರ್ಗಿ ನಿಮ್ಗೆ? ಭಾರಿ ಚಲೋ ಅನ್ಸೈತ್ರಿ. ಭಾರಿ ಚಲೋ ಅನ್ಸೈತ್ರಿ. ನಿಮ್ಮ ಕೊಟ್ಟಿದ್ದ ಟೈಮಿಂಗ್ ಒಳಗ ಕೊಟ್ರನ ಲೇಟ್ಗೆ ಅವ್ರ ಕರೆದು ಕೊಟ್ಟಾರ ನೋಡ್ರಿ. ಅವ್ರ ಕರೆದು ಕೊಟ್ಟಾರ್ರಿ. ಒಟ್ಟು ಕೂರಿ ಎಲ್ಲ ಹದ ಐತ್ರಿ. ಎಲ್ಲ ಬಿತ್ತಾಕ ಮಾಡಾಕ ಪ್ರತಿಯೊಂದಕ್ಕೂ ಅನುಕೂಲ ಐತಿ. ಏನಾರ ಹಾಕ್ರಿ ಆರಿಸಿ ಊರಿಸ್ದಂಗ ಆಗತ್ತ. ಆರಿಸಿ ಊರ್ದಂಗ ಐತಿ. ಆಯ್ತಾಯ್ತ್ರಿ. ಆಮೇಲೆ ಜನರಿಗೆ ಭಾರಿ ಸ್ಪಂದನೆ ಮಾಡ್ತಾರ. ಸರ್ವಿಸ್ ಅದನ್ನೆಲ್ಲ ಯಾವ ರೀತಿ ಕೊಡ್ತಾರೆ? ಏನ್ರ ಹೆಚ್ಚು ಕಡಿಮೆ ಏನಾರ ಬಂದ್ರ ಫೋನ್ ಹಚ್ಚಿದ್ರೆ ಅಲ್ಲಿಗೆ ಬರ್ತಾರ. ಎಲ್ಲಿ ಹೊಲ್ದಾಗ ಕೂರಿ ಮುರೆ ಬೆಟ್ಟ ಆಗೈತ್ರಿ ಅಂದ್ರೆ ಅಲ್ಲಿಗೆ ಬರ್ತಾರ. ಅಲ್ಲಿಗೆ ಬರ್ತಾರಲ್ರಿ. ಅಲ್ಲಿಗೆ ಬರ್ತಾರ. ಈಗ ಎಷ್ಟು ವರ್ಷದಿಂದ ಈ ಕೂರಿಗೆ ಯೂಸ್ ಮಾಡಾಕತ್ತೀರಿ? ನಾವು ಈಗ ಹೆಚ್ಚು ಕಡಿಮೆ ಒಂದು 15 ರಿಂದ 16 ವರ್ಷ. ಅದಕ್ಕೆ ಮತ್ತೆ ರಬ್ಬರ್ ಕೂರಿಗೆ ಅಂತ ಇತ್ತು, ಅದನ್ನ ಮಾಡ್ತಿದ್ವಿ. ಅದನ್ನ ಆಗಿಂದ ಇದನ್ನ ಹೊಸದ್ ಮಾಡಿಂದ ಮತ್ತೆ ಈಗ ಹೆಚ್ಚು ಕಡಿಮೆ ಇದು 3ನೇ ಕೂರಿ ನಾವು ಒಯ್ಯೋದು. ಇವ್ರ ಹತ್ರನ 3ನೇ ಕೂರಿಗೆ ಒಯ್ಯೋದು ನಾವು. ಕಡೆಯಿಂದ ಒಂದು 15-16 ವರ್ಷ ಆಗೈತೆ ನೋಡ್ರಿ ನಾವು ಮಾಡಕತ್ತಿ. ಇದನ್ನ ಯೂಸ್ ಮಾಡಾಕತ್ತೀವಿ. ಬಿಸ್ಮಿಲ್ಲಾ ಕೂರಿಗೆ ಭಾರಿ ಚಲೋ ಐತಿ. ಎಲ್ಲರೂ ಇದಾಗ ಕೂಗಿ ಬೇಕಂತಾರ. ಹೌದನ್ರಿ. ಚಲೋ ಐತಿ. ಆಯ್ತಾಯ್ತ್ರಿ. ಸರಿ, ನಮಸ್ಕಾರ. ನಮಸ್ಕಾರ.